ಒಡಿಶಾದಿಂದ ಸುಮಾರು 12 ಜನ ಶಾಸಕರು ಬಂದಿದ್ದಾರೆ. ಅವರನ್ನ ಒಂದು ರೀತಿ ಗೃಹ ಬಂಧನದಲ್ಲಿ ಇಟ್ಟಿದ್ದಾರೆ. ಸುತ್ತ ಪೊಲೀಸು, ಬೇಕಾದವರು ಒಳಗೋಗ್ತಾರೆ ಬರ್ತಾರೆ. ಇದು ಬಹಳ ಗಂಭೀರವಾದಂತ ಪರಿಸ್ಥಿತಿ. ಈ ಒಂದು ಕೆಟ್ಟ ಪರಿಸ್ಥಿತಿ ಆರಂಭ ಆದದ್ದು ಯಡಿಯೂರಪ್ಪನವರ ಕಾಲದಿಂದ. ಯಡಿಯೂರಪ್ಪನವರು ತಾವು ಉಳಿಯೋಕ್ಕೋಸ್ಕರವಾಗಿ ಇಡೀ ಪಾರ್ಟಿಗಳನ್ನೆಲ್ಲ ಹೊಡೆದಾಕಿ ಬಾಂಬೆಗೆ ಎಲ್ಲಾ ಶಾಸಕರನ್ನು ಕರ್ಕೊಂಡೋಗಿ ಅವ್ರನ್ನಿಟ್ಟು ರಾಜೀನಾಮೆ ಕೊಡಿಸಿ ಮತ್ತೆ ಚುನಾವಣೆ ನಿಲ್ಲಿಸಿ ಅವ್ರ ಪಾರ್ಟಿಗೆ ಸೇರಿಸಿ ಇಡೀ ಚುನಾವಣೆ ವ್ಯವಸ್ಥೆ, ಇಡೀ ರಾಜ್ಯದ ರಾಜಕಾರಣ ವ್ಯವಸ್ಥೆಯನ್ನ ಹಾಳು ಮಾಡಿದವರು ಯಡಿಯೂರಪ್ಪ. ಈ ದೇಶದಲ್ಲಿ ಯಡಿಯೂರಪ್ಪನ ಜೊತೆ ಕುಮಾರಸ್ವಾಮಿ ಇವರಿಬ್ರು ಸೇರಿ ರಾಜ್ಯ ಶುರು ಮಾಡಿದ್ರು. ಆಯ್ತು 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 JH ಪಟೇಲ್ ಸತ್ರು, ಈ ಕಡೆ ಧರ್ಮ್ ಸಿಂಗ್ ಸತ್ರು, ಇವರು ಹುಚ್ಚದ್ದು ರಾಜ್ಯ ಆದ್ರು. ಈಗ ಮತ್ತೆ 12 ಜನ ನಮ್ಮ ರಾಜ್ಯಕ್ಕೆ ಬಂದಿದ್ದಾರೆ. ಒಳ್ಳೇದಲ್ಲ, ಒಳ್ಳೆ ಸೂಚನೆ ಅಲ್ಲ. ನಾನು ಬಂದಿರೋರ್ಗೆ ಹೇಳ್ತೀನಿ, ಖಂಡಿತ ನೀವು ಆರಾಮ ನಿಮ್ ರಾಜ್ಯಕ್ಕೆ ಹೋಗಿ ನಿಮ್ಗೆ ಏನ್ ಬರುತ್ತೆ ತೀರ್ಮಾನ ಮಾಡಿ. ಇದು ಪ್ರಜಾಪ್ರಭುತ್ವ, ನಿರಂಕುಶ ಪ್ರಭುತ್ವ ಅಲ್ಲ. ನಿಮ್ಮನ್ನ ಇಲ್ಲಿ ಹೊತ್ಕೊಂಡು ಬಂದು ಇಲ್ಲಿಟ್ಟು ನೀವು ರಕ್ಷಣೆ ಕೊಡ್ತಕ್ಕಂಥದ್ದಿಲ್ಲ. ಅತ್ಯಂತ ಅಪರಾಧ. ಒಡಿಶಾ ದೇಶದ IGP, ಒಡಿಶಾ ರಾಜ್ಯದ IGP, ಒಡಿಶಾ ರಾಜ್ಯದ ಚೀಫ್ ಸೆಕ್ರೆಟರಿ, ಮುಖ್ಯಮಂತ್ರಿ ಕೂಡಲೇ ಕರ್ನಾಟಕ ಕಳಿಸಿ ನಿಮ್ಮ ಶಾಸಕರು ತಗೊಂಡೋಗಿ. ಎಲ್ಲಕ್ಕಿಂತ ಹೆಚ್ಚಾಗಿ ಚುನಾವಣಾ ಆಯೋಗ ಏನ್ ಮಾಡ್ತಾ ಇದ್ದೀರಿ? ಕಣ್ಣಂಗೆ ಶಾಸಕರನ್ನ ಕದ್ದು ತಂದಿಲ್ಲಿ ಇಟ್ಟಿದೆ ಅಂತಂದ್ರೆ ಚುನಾವಣಾ ವ್ಯವಸ್ಥೆ ಹಾಳಾಗೋಗಿದೆ. ಚುನಾವಣಾ ಕಾನೂನು ಬೆಂಕಿ ಬಿದ್ದಿದೆ. ಚುನಾವಣಾ ಆಯುಕ್ತರೇ ನಿಮಗೆ ತಾಕತ್ತಿದ್ರೆ, ಶಕ್ತಿ ಇದ್ರೆ ಕೂಡಲೇ ಬನ್ನಿ ಕರ್ನಾಟಕಕ್ಕೆ. ಇವರನ್ನೆಲ್ಲ ಬಿಡುಗಡೆ ಮಾಡಿ ಕರ್ಕೊಂಡೋಗಿ. 15 ದಿವಸದೊಳಗಾಗಿ ಇವ್ರು ಕರ್ಕೊಂಡು ಹೋಗ್ಲಿಲ್ಲ, ನಾವೇ ಮುತ್ತಿಗೆ ಹಾಕ್ತಿವಿ, ಶಾಸಕರುಗಳಿಗೆ ರಕ್ಷಣೆ ಕೊಡ್ತೀವಿ, ಗೌರವ ಕೊಡ್ತೀವಿ, ಅವ್ರೂರಿಗೆ ನಾವೇ ಕಳಿಸ್ತೀವಿ, ಹೋಗ್ಬೇಕು. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.